ಇನ್ನು ಸರ್ಕಾರ ಹಾಗೆ ಸಿಜೆಪಿ ನಡುವೆ ಮೂರನೇ ಸುತ್ತಿನ ಮಾತುಕತೆಯನ್ನ ಗಮನಿಸ್ತಾ ಇದೀವಿ ನಾವು. ಆಗ್ಲೇ ಎಲ್ಲರೂ ಬರ್ತಾ ಇದ್ರು, ಜೆಪಿ ನಡ್ಡಾ ಅವರು ಸೇರಿದಂತೆ ಸಿಜೆಪಿಯ ವಕ್ತಾರರು ಕೂಡ ಸ್ಥಳಕ್ಕಾಗಮಿಸ್ತಾ ಇದ್ರು. ಇದೀಗ ಮೂರನೇ ಸುತ್ತಿನ ಮಾತುಕತೆ ನಡೀತಾ ಇರುವಂತಹ ದೃಶ್ಯ ಇದು. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಿಜೆಪಿಯ ವಕ್ತಾರರು ಸೇರಿದಂತೆ ಜೆಪಿ ನಡ್ಡಾ ಕುಳಿತು ಮಾತನಾಡ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಿಜೆಪಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಇಟ್ಟಿರುವಂತಹ 3 ಬೇಡಿಕೆಯಲ್ಲಿ 1 ಬೇಡಿಕೆ ಈಡೇರಿದೆ, ಇನ್ನುಳಿದಂತ 2 ಬೇಡಿಕೆಗಳಿದೆ ಅಂತ. ಸೊ ಇದ್ರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆಗಳಾಗುವಂತ ಸಾಧ್ಯತೆಗಳಿದೆ. ಇದಾಗಲೇ ಸಭೆ ನಡೀತಾ ಇದೆ. ಮೇಲಿಂದ ಮೇಲೆ ವಿಪಕ್ಷಗಳು ಟ್ವೀಟ್ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾನೂನಾತ್ಮಕವಾಗಿ ಹೇಗೆ ಹೋಗಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ ಸಿಜೆಪಿ ವಕ್ತಾರರು. ಜೊತೆಗೆ ಕೇಂದ್ರ ಕೂಡ ಕೂತು ಮಾತನಾಡ್ತಾ ಇದೆ ಸಿಜೆಪಿ ವಕ್ತಾರರ ಜೊತೆಗೆ. ದಾಸ್ ಇದ್ದಾರೆ, ಹಾಗೆ ಜೆಪಿ ನಡ್ಡಾ ಇದ್ದಾರೆ, ಕೂತು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇದು ಮೂರನೇ ಸುತ್ತಿನ ಮಾತುಕತೆ. ಮೊದಲ ಬಾರಿ ಕೂಡ ಭೇಟಿಯಾಗಿದ್ದನ್ನ ನಾವು ನೆನಪಿಸ್ಕೊಳ್ಬಹುದು. ಇದೀಗ ಮೂರನೇ ಬಾರಿ ಕೂತು ಮಾತುಕತೆ ನಡೆಸ್ತಾ ಇದ್ದಾರೆ. ಹರೀಶ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಆಗ್ಲೇ ಕೆಲ ಡೀಟೇಲ್ಸ್ ಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರಿ. ಇದು ಫೋಟೋ ಕೂಡ ಲಭ್ಯ ಆಗಿದೆ, ಮಾತುಕತೆ ಪ್ರಾರಂಭ ಆಗಿದೆ ಅಂತ. ಹೌದು ಚೈತ್ರ, ಈಗಾಗಲೇ ಮಾತುಕತೆ ಶುರುವಾಗಿದೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ ಮಾತುಕತೆ ಶುರುವಾಗಿರುವಂತಹದ್ದು. ಕೇಂದ್ರ ಸಚಿವರಾದಂತಹ ಜೆಪಿ ನಡ್ಡಾ ಅವರು ಬಂದಿದ್ದಾರೆ. ಜೊತೆಗೆ ಮತ್ತೊಬ್ಬ ಕೇಂದ್ರ ಸಚಿವರಾದಂತಹ ಜಿತೇಂದ್ರ ಸಿಂಗ್ ಅವರು ಕೂಡ ಸಭೆಯಲ್ಲಿ ಇರುವಂತಹದ್ದು. ಕಳೆದ 2 ಸಭೆಗಳಲ್ಲೂ ಕೂಡ ಇದೇ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರು ಕೂಡ ಇಬ್ಬರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ 3 ಷರತ್ತುಗಳ ಬಗ್ಗೆ ಏನು ಲಾಸ್ಟ್ ಸಭೆಯಲ್ಲಿ ಚರ್ಚೆ ಆಗಿತ್ತು. ಈಗ ಒಂದು ಷರತ್ತು ಬೇಡಿಕೆ ಈಡೇರಿರುವಂತಹದ್ದು. ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಬೇಡಿಕೆ ಏನಿತ್ತು, ಅದೀಗ ಈಡೇರಿದೆ. ಈಗ ಉಳಿದಿರ್ತಕ್ಕಂಥ 2 ಬೇಡಿಕೆಗಳ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಬಹು ಮುಖ್ಯವಾಗಿ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಬಳಿಕ ಯಾರು ಪರೀಕ್ಷೆ ಬರೆದಿದ್ದಂತಹ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ಆ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಬಗ್ಗೆ ಕೇಂದ್ರ ಸರ್ಕಾರ ಈಗ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ, ಮತ್ತೆ ಲಿಖಿತ ಭರವಸೆಯನ್ನು ಕೂಡ ಕೊಡಬೇಕಾಗಿದೆ. ಇನ್ನು ಜೊತೆಗೆ 20ನೇ ತಾರೀಕು ಆದಂತಹ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಏನಿದೆ ದೆಹಲಿಯಲ್ಲಿ, ಇಲ್ಲಿ ಅನೇಕ ವಿದ್ಯಾರ್ಥಿಗಳ ಮೇಲೆ FIR ದಾಖಲಾಗಿದೆ, ಮೊಕದ್ದಮೆಗಳು ದಾಖಲಾಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಆ ಎಲ್ಲಾ ಮೊಕದ್ದಮೆಗಳನ್ನ ವಾಪಸ್ ಪಡಿಬೇಕು, FIR ನ ವಾಪಸ್ ಪಡಿಬೇಕು ಅನ್ನುವಂಥದ್ದು ಕೂಡ ಪ್ರಮುಖ ಬೇಡಿಕೆ ಆಗಿರುವಂತಹದ್ದು. ಈ 2 ಬೇಡಿಕೆಗಳನ್ನ ಬಗ್ಗೆ ಈಗ ಚರ್ಚೆ ಆಗ್ತಾ ಇರುವಂತಹದ್ದು. ಕಳೆದ ಸಭೆಯಲ್ಲಿ ಅಂದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಹೇಳಿದ್ರು, ಏನು 2 ಬೇಡಿಕೆಗಳ ಬಗ್ಗೆ ಕೂಡ ಸಕಾರಾತ್ಮಕವಾಗಿ ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ ಅಂತ. ಆದ್ರೆ ಲಿಖಿತ ರೂಪದಲ್ಲಿ ಬೇಡಿಕೆಗಳನ್ನ ಭರವಸೆಗಳನ್ನ ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿದ್ರು. ಇವತ್ತು ಲಿಖಿತ ರೂಪದಲ್ಲಿ ಭರವಸೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ನೋಡಿ, ಮೂರನೇ ಸುತ್ತಿನ ಮಾತುಕತೆ ನಡೀತಾ ಇದೆ. ಅವಾಗಲೇ ಹರೀಶ್ ಕೂಡ ಹೇಳಿದಾಗೆ ಅವರ 3 ಬೇಡಿಕೆಗಳಲ್ಲಿ ಇದುವರೆಗೂ ಈಡೇರಿರೋದು 1, ಅದು ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳಿದ್ರು. ರಾಜೀನಾಮೆ ಸಲ್ಲಿಕೆಯಾದ ನಂತರದಲ್ಲಿ ಇದೀಗ ಮತ್ತೊಮ್ಮೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ.